ಜ್ಯೋತಿ, ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ನನಗೆ ಪ್ರಸಂಗ ಮಾಡಬೇಡ ಅಂತ. ನೀನು ಕೇಳ್ತಾನೆ ಇಲ್ಲ ಅದು. ನನಗೂ ಜ್ಞಾನ ಇದೆ, ಯೋಚನೆ ಮಾಡೋ ಸಾಮರ್ಥ್ಯ ಇದೆ, ನಾನು ನೋಡ್ಕೋತೀನಿ. ನಿನಗೆ ಬೇರೆ ಕೆಲಸ ಇದ್ದರೆ ಹೋಗಿ ಮಾಡ್ಕೋ. ಏನ್ರಿ, ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ ಜ್ಯೋತಿ? ನೀನೇನು ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇಂದು ಸಮಸ್ಯೆ ಇಲ್ಲದ ಕುಟುಂಬಗಳಿಲ್ಲ ಎಂದು ಹೇಳಬಹುದು. ಎಲ್ಲ ಕುಟುಂಬದಲ್ಲೂ ಯಾವುದೋ ಒಂದು ಸಮಸ್ಯೆ, ಒಂದೊಂದು ಕುಟುಂಬಗಳಲ್ಲೂ ಒಂದೊಂದು ರೀತಿ ಸಮಸ್ಯೆಗಳು ಬಂದು ಕುಟುಂಬದ ಸಮಾಧಾನವನ್ನು ಕೆಡಿಸುತ್ತಿದೆ. ಸಮಸ್ಯೆಗಳ ಮೂಲಕ ಮನಸ್ಸಿನಲ್ಲಿ ಮನಸ್ತಾಪವನ್ನು ಇಟ್ಟುಕೊಂಡು ಒಬ್ಬರಿಗೊಬ್ಬರು ಮಾತನಾಡದೆ ಇರುವುದು ತಪ್ಪು. ಇದನ್ನೇ ಇಂದು ದೇವರು ನಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತಿದ್ದಾರೆ. ಪ್ರೀತಿಯ ಹೃದಯಗಳಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಈ ದಿನದಲ್ಲೂ ಮಾತಾಡದೇ ಇರಬೇಡ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳೆಲ್ಲ ಸಹಜವೇ. ಆದರೆ ಆ ಸಮಸ್ಯೆಗಳು ದೊಡ್ಡದಾಗಿ ಒಬ್ಬರಿಗೊಬ್ಬರು ಮಾತಾಡದೇ ಇರುವಷ್ಟು ಮಟ್ಟಿಗೆ ಅದು ಬೆಳೆಯಬಾರದು. ಅನೇಕರು ಚಿಕ್ಕ ಚಿಕ್ಕ ಮಾತುಗಳನ್ನ ದೊಡ್ಡದು ಮಾಡಿ ಅದನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಅನೇಕ ದಿನಗಳಾಗಿ, ವಾರಗಳಾಗಿ, ತಿಂಗಳುಗಳಾಗಿ, ಯಾಕೆ ವರ್ಷಗಳಾಗಿ ಮಾತಾಡದೇ ಇದ್ದಾರೆ. ಇದು ಕುಟುಂಬವನ್ನ ಬಾಧಿಸುತ್ತದೆ, ಮಕ್ಕಳನ್ನ ಬಾಧಿಸುತ್ತದೆ. ಸತ್ಯವೇದ ಹೇಳುತ್ತದೆ, ನೀವು ಕೋಪ ಮಾಡಿಕೊಂಡರೂ ಪಾಪ ಮಾಡಿಕೊಳ್ಳಬೇಡಿರಿ, ಸೂರ್ಯನು ಮುಳುಗುವುದರೊಳಗೆ ನಿಮ್ಮ ಕೋಪವು ತಣ್ಣಗಾಗಬೇಕು ಎಂಬುದಾಗಿ. ಈ ರೀತಿ ಅಂದಂದಿನ ಪಾಪಗಳನ್ನ ಅಂದೇ ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆ ಕೇಳಿ ನಾವು ಒಂದಾಗಬೇಕು. ಈ ರೀತಿ ಬಿಟ್ಟುಕೊಟ್ಟು ಹೋಗುವಾಗಲೇ ನಮ್ಮ ಕುಟುಂಬ ಸಿಹಿಯಾದ ಮನೆ ಆಗುವುದು. ಅಷ್ಟು ಮಾತ್ರವಲ್ಲ, ನಮ್ಮ ಕುಟುಂಬ ಆಶೀರ್ವಾದವಾಗಿಯೂ ಇರುತ್ತದೆ. ಈಗ ಜ್ಯೋತಿಯಕ ನಾಟಕ ನೋಡೋಣವಾ? ಯೇಸುವಿನ ಜೀವಿತವನ್ನು ನೋಡು. ಒಳ್ಳೆಯದನ್ನು ಮಾಡುವವನಾಗಿ ಸಂಚರಿಸಿದನು ಎಂದು ವಾಕ್ಯ ಹೇಳುತ್ತೆ. ರೆಸ್ಟ್ ತಗೊಳ್ಳೋಕ್ಕೂ ಟೈಮ್ ಇಲ್ಲ. ಯಾರೇ ಹುಡ್ಕೊಂಡು ಬಂದ್ರೂ ಮುಖ ತಿರುಗಿಸ್ದಲೆ, ಅವ್ರ ಮನಸ್ಸನ್ನು ಬಾಧಿಸ್ದಲೆ ಸಹಾಯ ಮಾಡಿದ್ರಪ್ಪ. ಅಮ್ಮ ಏನು ಮಾಡ್ತಾ ಇದ್ದೀನಿ? ಹಣಕಾಸು ಏನಾದರೂ ಕೊಡ್ತಾ ಇದ್ದೀನಾ? ಇಲ್ವಲ್ಲ. ಕರ್ತನ ಆಲೋಚನೆ ತಾನೇ ಹೇಳ್ತಾ ಇದ್ದೀನಿ. ಅದನ್ನ ಯಾಕಪ್ಪ ತಡಿತೀಯಾ? ನೀನು ಕೂಡ ನಿನ್ನಿಂದ ಆಗೋ ಒಳ್ಳೇದನ್ನ ಮಾಡು, ಅದುವೇ ದೇವರಿಗಿಷ್ಟ. ಏನು ಮಾಡ್ತಿದ್ದೆ ಜ್ಯೋತಿ? ಯಾರಿಗೋಸ್ಕರನೋ ಹೆತ್ ಮಗನೇ ಬಿಡ್ಕೊಟ್ಟು ಮಾತಾಡ್ತಿದ್ಯಾ? ನಾನು ಆ ಥರ ಏನ್ರಿ ಹೇಳಿದೆ? ನೀನೇನು ಹೇಳಬೇಕಾಗಿಲ್ಲ. ನೀನು ಒಳಗಡೆ ಬರ. ಯಾವಾಗ ನೋಡಿದ್ರು ಅದು ಇದು ಅಂತ ಏನಾದ್ರು ಹೇಳ್ಕೊಂಡೇ ಇರ್ತೀನಿ. ಇವಾಗ ನಾನು ಏನು ಹೇಳಿದೆ ಅಂತ ಕೋಪ ಮಾಡ್ಕೋತಿದ್ದೀರಾ? ನೀನೇನು ಮಾಡಲಿಲ್ಲ ಜ್ಯೋತಿ. ನೀನು ಉಪದೇಶನ ಊರೋ ಜೊತೆಗೇನೆ ಬಿಟ್ಬಿಡು, ಮನೆಯೊಳಗಡೆ ತರಬೇಡ. ನನಗೆ ಹೇಳ್ತೀಯಾ, ಮಗಳಿಗೂ ಹೇಳ್ತೀಯಾ? ಅದು ಮಾಡಬೇಡ ಇದು ಮಾಡಬೇಡ ಅಂತ ಈ ಥರ ಹೇಳಿದ್ರೆ ಚೆನ್ನಾಗೇ ಇರುತ್ತೆ. ಹೊರಗಡೆ ಮಾತ್ರ ನೀನು ಜ್ಯೋತಿ ಅಕ್ಕ, ಮನೆಯೊಳಗಡೆ ನೀನು ನನಗೆ ಹೆಂಡತಿ, ಮಕ್ಕಳಿಗೆ ತಾಯಿ. ನಾನು ಆ ಥರ ತಾನೇ ನಡ್ಕೊಳ್ತಾ ಇದ್ದೀನಿ. ನಾನು ಯಾವುದ್ರಲ್ಲಿ ಕಡಿಮೆ ಮಾಡಿದ್ದೀನಿ? ಎಲ್ಲ ಥರ ನಡ್ಕೋತಿದ್ಯಾ? ನೀನೇನೋ ದೊಡ್ಡ ಸ್ಕೂಲ್ ಟೀಚರ್ ಥರ ಮಕ್ಕಳನ್ನ ಸ್ಟೂಡೆಂಟ್ಸ್ ಥರ ನಡೆಸ್ತಾ ಇದೆಯಲ್ವಾ? ಏನ್ರಿ, ಅದಕ್ಕೆ ಅಂತ ನಾನು ಖಂಡಿಸಬಾರ್ದ ಏನು? ನೀವೇ ಅವನಿಗೆ ಸಪೋರ್ಟ್ ಮಾಡಿ ಕೆಡಿಸ್ತಾ ಇದ್ದೀರಿ.
ಇಬ್ಬರಲ್ಲಿ ಯಾರಾದರೂ ಒಬ್ಬರಾರು ಖಂಡಿಸ್ಬೇಕಲ್ವಾ? ನನಗೆ ಗೊತ್ತು ಜ್ಯೋತಿ, ಯಾವಾಗ ಸಪೋರ್ಟ್ ಮಾಡಬೇಕು, ಯಾವಾಗ ಖಂಡಿಸ್ಬೇಕು ಅಂತ. ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ನಡಿ. ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಿದ್ದೀನಿ? ಬೆಳಿಗ್ಗೆ ಎದ್ಬಿಟ್ಟು ಕರ್ತನನ್ನು ಹುಡ್ಕೋದು ಬಿಟ್ಟು ಮೊಬೈಲ್ನ ನೋಡ್ತಾ ಇದ್ದೀರಾ? ಮೊಬೈಲ್ ತಾನೇ ನೋಡ್ತಾ ಇದ್ದೀನಿ, ಬೇರೇನು ತಪ್ಪು ಮಾಡ್ತಿಲ್ವಲ್ಲ? ಇದೇ ತಪ್ಪು ರೀ. ಏನು ತಪ್ಪು? ನನಗೇನಾದರೂ ಮೆಸೇಜ್ ಬಂದಿದೆಯಾ ಅಂತ ನೋಡ್ತೀನಿ, ನೋಡ್ಬಿಟ್ಟು ಪ್ರೇಯರ್ ಮಾಡೋಕ್ಕೆ ಹೋಗ್ತೀನಿ. ಏನ್ರಿ, ಆ ಥರ ಅಲ್ಲ ರೀ. ಮೊದಲ ಸ್ಥಾನವನ್ನು ಯಾವತ್ತೂ ದೇವರಿಗೆ ಕೊಡಬೇಕು. ನೀವು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ, ಸತ್ಯವೇದ ಓದಿ, ಅದಾದಮೇಲೆ ಮಿಕ್ಕಿದ್ದನ್ನು ಮಾಡಿ, ಅದೇ ಒಳ್ಳೆಯದು. ಮೊಬೈಲಲ್ಲಿ ನಿಮಗೆ ಬರೋ ಮೆಸೇಜ್ಗಿಂತ ದೇವ್ರ ಹತ್ರದಿಂದ ಬರೋ ಮೆಸೇಜು ತುಂಬ ಮುಖ್ಯ ರೀ. ಜ್ಯೋತಿ, ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ನನಗೆ ಪ್ರಸಂಗ ಮಾಡಬೇಡ ಅಂತ. ನೀನು ಕೇಳ್ತಾನೆ ಇಲ್ಲ ಅದು. ನನಗೂ ಜ್ಞಾನ ಇದೆ, ಯೋಚನೆ ಮಾಡೋ ಸಾಮರ್ಥ್ಯ ಇದೆ, ನಾನು ನೋಡ್ಕೋತೀನಿ. ನಿನಗೆ ಬೇರೆ ಕೆಲಸ ಇದ್ದರೆ ಹೋಗಿ ಮಾಡ್ಕೊ. ಏನ್ರಿ, ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ ಜ್ಯೋತಿ? ನೀನೇನು ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ ರೀ. ನಾನು ಇಲ್ಲೋಡ್ ಜ್ಯೋತಿ, ನಾನಾಗೆ ಬಂದು ನಿನ್ನ ಜೊತೆ ಮಾತಾಡೋವರೆಗೂ ನೀನು ನನ್ನ ಜೊತೆ ಮಾತಾಡೋಂಗಿಲ್ಲ. ಹಾಂ, ಏನ್ರಿ, ನಾನು ಬರ್ತೀನಿ. ತರಕಾರಿ ಅಂಗಡಿ ಹತ್ರ ಬಿಟ್ಬಿಡಿ, ತಡೀರಿ, ಬರ್ತೀನಿ. ಏನು ಅಂದ್ರೆ ಫೀಲ್ ಮಾಡಬೇಡಿ ಅಮ್ಮ. ಅಪ್ಪ ಬಗ್ಗೆ ನಿಮಗೆ ಗೊತ್ತಿರೋದೇ ಅಲ್ವಾ, 2-3 ದಿನದಲ್ಲಿ ಸರಿಯಾಗ್ಬಿಡುತ್ತೆ. ನಾನು ಒಳ್ಳೇದನ್ನು ತಾನೇ ಹೇಳಿದೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋಬೇಕು? ಅವನು ನನ್ನ ಹತ್ರ ಮಾತಾಡ್ತಿಲ್ಲ. ಈ ಮನೇಲಿ ನಾನು ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತೆ. ಅಮ್ಮ, ಆ ರೀತಿಯೆಲ್ಲ ಇಲ್ಲಮ್ಮ, ಹಾಗೆ ಮಾತಾಡಬೇಡಿ. ಅವನು ಯಾವುದಾದ್ರೂ ಭಯದಲ್ಲಿ ಮಾತಾಡ್ದಿರ ಇರ್ತಾನೆ. ನಾನು ನೋಡ್ಕೋತೀನಿ. ಅಪ್ಪ ಹತ್ರನೂ ಅವನ ಹತ್ರ ನಾನು ಮಾತಾಡ್ತೀನಿ. ಬೇಡ ಮರ್ಸಿ, ಆಮೇಲೆ ಅಪ್ಪ ನಿನ್ನ ಹತ್ರನೂ ಮಾತಾಡದೆ ಹೋಗ್ಬಿಡ್ತಾರೆ. ಯಾಕೋ ಈ ಥರ ನಡ್ಕೋತಿದ್ಯಾ? ಯಾಕೆ ಅಮ್ಮ ಹತ್ರ ಮಾತಾಡ್ದಿರ ಇದೆಯಾ? ಆ ಥರ ಎಲ್ಲ ಏನಿಲ್ವಲ್ಲ, ಮಾತಾಡ್ತೀನಲ್ಲ. ನನಗೆ ಗೊತ್ತು, ನೀನು ಅಪ್ಪನೂ ಅಮ್ಮ ಹತ್ರ ಮಾತಾಡ್ತಿಲ್ಲ. ಯಾರು ನಿಮ್ಮಮ್ಮ ಹೇಳಿದ್ಲಾ? ಅಪ್ಪ, ಏನು ಮರ್ಸಿ, ನೀನು ನಿಮ್ಮ ಅಮ್ಮನ ಥರ ಅಡ್ವೈಸ್ ಮಾಡೋಕ್ಕೆ ಪ್ರಾರಂಭಿಸ್ದಂಗಿದೆ. ಹಾಗೆಲ್ಲ ಇಲ್ಲ ಅಪ್ಪ, ಅಮ್ಮ ಪಾಪ ಅಲ್ವಾ? ಯಾರಿಲ್ಲ ಅಂತ ಹೇಳಿದ್ದು? ಸ್ವಲ್ಪ ದಿನ ಮಾತಾಡ್ದಲ್ಲ ಇದ್ರೇ ಬುದ್ಧಿ ಬರೋದು. ಮರ್ಸಿ, ಇದ್ರ ಬಗ್ಗೆ ನೀನು ಮಾತಾಡಬೇಡ, ನಾನು ನೋಡ್ಕೋತೀನಿ. ರಂಜಿತ್, ಹೌದು, ಮಾಲತಿ ಈಗ ಹೇಗಿದ್ದಾರೆ? ಈಗ ಚೆನ್ನಾಗಿದ್ದಾಳಣ್ಣ. ಅವ್ರು ಯಾಕೆ ಸೂಸೈಡ್ ಅಟೆಂಪ್ಟ್ ಮಾಡಿದರು? ನಿಮ್ಮೊಳಗಡೆ ಆ ಥರ ಏನು ಸಮಸ್ಯೆ? ಸಮಸ್ಯೆ ಏನಿಲ್ಲ. ನಾನು ಸ್ವಲ್ಪ ದಿನ ಮಾಲತಿ ಹತ್ರ ಮಾತಾಡ್ದಲ್ಲ ಇದ್ಬಿಟ್ಟೆ, ಅದಕ್ಕೋಗಿ. ಹಾಂ, ಮಾತಾಡ್ದಲ್ಲ ಇದ್ದ? ನಾನು ಜ್ಯೋತಿ ಹತ್ರ ಮಾತಾಡ್ದಲ್ಲ ಇದ್ದೀನಲ್ಲ.
ಅದಕ್ಕೆ ಮಾಲ್ತಿ ಆ ಥರ ತೀರ್ಮಾನ ತಗೊಂಡಿದ್ದು. ಹೌದಣ್ಣ. ಆಮೇಲೆ ಅಕ್ಕ ಬಂದು ಮಾತಾಡಿದ್ರು. ಗಂಡ ಹೆಂಡತಿ ಮಾತಾಡದೇ ಇರೋದು ಒಳ್ಳೆಯದಲ್ಲ. ಅದು ಕುಟುಂಬದೊಳಗೆ ಅನೇಕ ಸಮಸ್ಯೆಗಳನ್ನು ತರುತ್ತೆ, ಅನವಶ್ಯಕವಾದದನ್ನ ಯೋಚಿಸೋ ಥರ ಮಾಡುತ್ತೆ. ಇವತ್ತು ಅನೇಕ ಕುಟುಂಬಗಳಲ್ಲಿ, ಯಾಕೆ ಕ್ರೈಸ್ತ ಕುಟುಂಬಗಳಲ್ಲಿ ಕೂಡ ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ ಮಾತಾಡೋದೇ ಇಲ್ಲ. ಒಂದೇ ಮನೆ ಒಳಗಿದ್ರೂ ಮುಖನ ಕೂಡ ನೋಡೋದಿಲ್ಲ. ಗಂಡ ಹೆಂಡತಿಯ ಸಂಬಂಧ ಬಹಳ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಅವರಿಬ್ಬರೂ ಕೂಡ ಬೇರೆ ಬೇರೆ ಶರೀರ ಅಲ್ಲ, ಇಬ್ಬರೂ ಕೂಡ ಒಂದೇ ಶರೀರ ಅಂತ ದೇವರು ಹೇಳ್ತಾರೆ. ಒಂದೇ ಶರೀರದಲ್ಲಿ ಯಾಕೆ ಕಹಿತನ, ಕೋಪ ಹೇಳಿ? ಏನ್ ರಂಜಿತ್, ನಿಮ್ಮ ಶರೀರವನ್ನ ನೀವೇ ಹಾಗೆ ಮಾಡ್ತೀರಾ? ಅದೇ ಥರನೇ ಹೆಂಡತಿ ಕೂಡ ಸ್ವಂತ ಶರೀರ ಅಂತ ಗಂಡ ಅನ್ಕೊಂಡ್ರೆ, ಗಂಡ ಕೂಡ ನನ್ನ ಸ್ವಂತ ಶರೀರ ಅಂತ ಹೆಂಡತಿ ಅನ್ಕೊಂಡ್ರೆ ಕಹಿತನಕ್ಕೆ ಎಲ್ ಜಾಗ, ಕೋಪ ಎಲ್ಲಿಂದ? ಇದನ್ನ ತಿಳಿದೇನೆ ಇವತ್ತು ಅನೇಕ ಸಮಸ್ಯೆಗಳು ಕುಟುಂಬದಲ್ಲಿ ಬರ್ತಾ ಇದೆ. ಏನಣ್ಣ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ರಂಜಿತ್, ನಾನು ಹೊರಡ್ತೀನಿ. ವೀಕ್ಷಕರೇ, ಜ್ಯೋತಿಯಕ ನಾಟಕದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಮಾತಾಡದೇ ಇರಬಾರದು ಎಂಬುದಾಗಿ ನಾವು ತಿಳ್ಕೊಂಡೆವು. ಈಗ ಸಹೋದರಿ ವಸಂತಿ ಪಾಲ್ ಅವರು ನಿಮ್ಮೊಂದಿಗೆ ದೇವರ ವಾಕ್ಯವನ್ನ ಹಂಚಿಕೊಂಡು ನಿಮಗಾಗಿ ಪ್ರಾರ್ಥಿಸಲು ಸಿದ್ಧವಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ, ಕರ್ತನಿಂದ ಅದ್ಭುತಗಳನ್ನ ಹೊಂದಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಮ್ಮೊಂದಿಗೆ ಸೇರಿರುವಂತ ನಿಮ್ಮೆಲ್ಲರಿಗಾಗಿ ದೇವರನ್ನು ಸ್ತುತಿಸುತ್ತೇವೆ. ನಾವು ನಿಜವಾಗಿ ಭಾಗ್ಯವಂತರು, ಭಾಗ್ಯವಂತಿಯರು. ಕರ್ತನು ನಮ್ಮನ್ನು ಪ್ರೀತಿಸುವುದರಿಂದ ಒಂದೊಂದು ವಾರವೂ ಈ ಕಾರ್ಯಕ್ರಮದ ಮೂಲಕ ನಮ್ಮೊಂದಿಗೆ ಮಾತನಾಡಿ, ನಮ್ಮನ್ನು ರೂಪಿಸಿ, ನಮ್ಮನ್ನು ಬದಲಾಯಿಸಿ, ನಮ್ಮ ಕಾರ್ಯಗಳನ್ನು ಸರಿ ಮಾಡಿ, ಕುಟುಂಬದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ಕೊಟ್ಟು ಸಿಹಿಯಾದ ಮನೆಯಾಗಿ ಬದಲಾಯಿಸುತ್ತಿದ್ದಾರೆ. ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಬೇಕು. ಈ ದಿನದಲ್ಲೂ ದೇವರು ಯಾವ ಮಾತುಗಳನ್ನು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆಂದರೆ ಮಾತನಾಡದೇ ಇರಬಾರದು. ಅಂದರೆ ಇಂದು ಸಮಸ್ಯೆ ಇಲ್ಲದ ಕುಟುಂಬಗಳಿಲ್ಲ ಎಂದು ಹೇಳಬಹುದು. ಎಲ್ಲ ಕುಟುಂಬದಲ್ಲೂ ಯಾವುದೋ ಒಂದು ಸಮಸ್ಯೆ, ಒಂದೊಂದು ಕುಟುಂಬಗಳಲ್ಲೂ ಒಂದೊಂದು ರೀತಿ ಸಮಸ್ಯೆಗಳು ಬಂದು ಕುಟುಂಬದ ಸಮಾಧಾನವನ್ನು ಕೆಡಿಸುತ್ತಿದೆ. ನೋಡಿರಿ, ಅದು ಮಕ್ಕಳ ಮೂಲಕ ಬರಬಹುದು, ಗಂಡನ ಮೂಲಕ ಬರಬಹುದು, ಹೆಂಡತಿ ಮೂಲಕ ಬರಬಹುದು, ಇಲ್ಲ ಗಂಡನ ಕುಟುಂಬದ ಮೂಲಕ, ಹೆಂಡತಿ ಕುಟುಂಬದ ಮೂಲಕ. ಕುಟುಂಬದಲ್ಲಿ ಸಮಾಧಾನದ ಕೊರತೆ ಬರಬಹುದು, ಸಮಸ್ಯೆಗಳು ಬರಬಹುದು, ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಅನವಶ್ಯಕವಾದ ಸಂಶಯಗಳು. ಈ ರೀತಿಯ ಹಲವು ಕಾರಣಗಳ ಮೂಲಕ ಕುಟುಂಬದಲ್ಲಿ ಸಮಸ್ಯೆಗಳು ಬರುವುದುಂಟು. ಆದರೆ ಸಮಸ್ಯೆಗಳ ಮೂಲಕ ಮನಸ್ಸಿನಲ್ಲಿ ಮನಸ್ತಾಪವನ್ನು ಇಟ್ಟುಕೊಂಡು ಒಬ್ಬರಿಗೊಬ್ಬರು ಮಾತನಾಡದೆ ಇರುವುದು ತಪ್ಪು. ಇದನ್ನೇ ಇಂದು ದೇವರು ನಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತಿದ್ದಾರೆ. ಇಂದು ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಾತನಾಡುವುದಿಲ್ಲ, ಮಕ್ಕಳು ಹೆತ್ತವರೊಂದಿಗೆ ಮಾತನಾಡುವುದಿಲ್ಲ, ಒಡ ಹುಟ್ಟಿದವರಲ್ಲಿ ಮನಸ್ತಾಪ ಮಾತನಾಡುವುದಿಲ್ಲ, ಅನೇಕ ವರ್ಷಗಳಿಂದ ಮಾತನಾಡದೇ ಇರುತ್ತಾರೆ. ಎಷ್ಟೋ ವರ್ಷಗಳಾಯಿತು ಮಾತನಾಡಿ, ಈ ರೀತಿಯೆಲ್ಲ ಹೇಳುತ್ತಾರೆ. ಇದರಲ್ಲೆಲ್ಲ ನಾವು ಹೆಮ್ಮೆ ಪಡುವಂತ ಕಾರ್ಯವಲ್ಲ, ಕರ್ತನು ಅಸಹ್ಯ ಪಡುವಂತ ಕಾರ್ಯ. ಕುಟುಂಬಗಳನ್ನು ಕರ್ತನು ಸಮಾಧಾನದಿಂದ ತುಂಬಿಸಿ, ಸಂತೋಷದಿಂದ ತುಂಬಿಸಿ ಬರಲಿರುವ ಉಜ್ಜೀವನದಲ್ಲಿ ಉಪಯೋಗಿಸಲಿದ್ದಾರೆ. ಆದರೆ ಇಂದು ಕುಟುಂಬಗಳಲ್ಲಿ ಮನಸ್ತಾಪ, ಹೋರಾಟ, ಸಮಸ್ಯೆಗಳು. ನೋಡಿರಿ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಬಂದರೆ ಮಕ್ಕಳನ್ನು ಮಧ್ಯೆ ಮಾಡಿಕೊಳ್ಳುತ್ತಾರೆ. ಅಪ್ಪ ಹೇಳುತ್ತಾರೆ, ಹೋಗಿ ನಿನ್ನ ತಾಯಿಗೆ ಹೇಳು, ಸಂಜೆ ನಾನು ಲೇಟಾಗಿ ಮನೆಗೆ ಬರುತ್ತೇನೆ ಎಂದು. ಹೆಂಡತಿ ಗಂಡನ ಬಳಿ ಮಾತನಾಡದೇ ಇರುವಾಗ, ನಿನ್ನ ತಂದೆ ಯಾವಾಗ ಬರುತ್ತಾರೆ ಎಂದು ಕೇಳು, ಮಧ್ಯಾಹ್ನ ಊಟಕ್ಕೆ ಬರುತ್ತಾರೆ ಕೇಳು, ಇಲ್ಲ ಸಾಯಂಕಾಲ ಬರುವಾಗ ಈ ವಸ್ತುಗಳನ್ನು ತೆಗೆದುಕೊಂಡು ಬರುವುದಕ್ಕೆ ಹೇಳು ಎಂದು ಮಕ್ಕಳಿಗೆ ಹೇಳುತ್ತಾರೆ. ನೋಡಿರಿ, ಗಂಡ ಹೆಂಡತಿ ಮಾತನಾಡದೇ ಇರುವಾಗ ಮಕ್ಕಳನ್ನು ಮಧ್ಯವರ್ತಿ ಮಾಡಿಕೊಳ್ಳುತ್ತಾರೆ. ನೋಡಿರಿ, ತಂದೆ ಮಗನು ಮಾತನಾಡುವುದಿಲ್ಲ. ಅನೇಕ ಕುಟುಂಬಗಳೊಳಗೆ ಮಕ್ಕಳು ಬೆಳೆದು ಬರುವಾಗ, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳು ಬೆಳೆದು ಬರುವಾಗ ತಂದೆಯೊಂದಿಗೆ ಮಾತನಾಡುವುದಿಲ್ಲ. ಆಗ ತಾಯಿ ಮಧ್ಯವರ್ತಿ ಆಗುತ್ತಾರೆ.
ಅಮ್ಮ ನೀವು ಅವರಿಗೆ ಹೇಳಿರಿ ಕಾಲೇಜಿಗೆ ಫೀಸ್ ಕಟ್ಟಬೇಕೋ ಇಲ್ಲ ಆ ಸ್ಥಳಕ್ಕೆ ಹೋಗಬೇಕೋ ಇಲ್ಲ ಹೀಗೆ ಹೇಳಿ ಹಾಗೆ ಹೇಳಿ ಎಂದು ತಾಯಿಯನ್ನು ಮಧ್ಯವರ್ತಿಯಾಗಿ ಮಕ್ಕಳು ಮಾಡಿಕೊಳ್ಳುತ್ತಾರೆ. ಈ ರೀತಿ ಎಷ್ಟು ಕುಟುಂಬಗಳಲ್ಲಿ ಕಾಣಲ್ಪಡುತ್ತಿದೆ. ಆದರೆ ಕರ್ತನ ವಾಕ್ಯ ಇದನ್ನು ಕುರಿತು ಏನು ಹೇಳುತ್ತದೆ ಎಂದರೆ, ಎಫೆಸದವರಿಗೆ 4ನೇ ಅಧ್ಯಾಯ 26-27 ವಾಕ್ಯಗಳನ್ನು ನಾವು ಓದಿ ನೋಡುವಾಗ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ಸತ್ಯವೇದವು ಹೇಳುತ್ತದೆ. ಆಗ ಕೋಪ ಬರುತ್ತದೆ. ಕೋಪ ಬಂದರೂ ಪಾಪ ಮಾಡಬೇಡಿರಿ. ಕೋಪ ಬರುತ್ತದೆ, ಆ ಜಾಗದಲ್ಲಿ ಸಮಸ್ಯೆಗಳು ಬರುತ್ತವೆ, ಆದರೆ ಪಾಪ ಮಾಡುವುದಕ್ಕೆ ಅವಕಾಶ ಕೊಡಬಾರದು. ಆ ಕೋಪದಿಂದ ಪಾಪಕ್ಕೆ ಜಾಗ ಕೊಡಬಾರದು. ಕೋಪ ಬಂದು ಒಬ್ಬರಿಗೊಬ್ಬರು ಮಾತನಾಡದೆ ಹೋದರೆ ಅಲ್ಲಿ ಯಾರು ಮಾತಾಡುತ್ತಾರೆ? ಕುಟುಂಬದಲ್ಲಿರುವ 2, 3, 4 ಜನರೋ ಈ ರೀತಿ ಯಾರು ಮಾತನಾಡದೆ ಕೋಪದಿಂದ ಅವರವರು ಮುಖ ತಿರುಗಿಸಿಕೊಂಡರೆ ನೋಡಿ, ಅಲ್ಲಿ ಯೇಸುವಿಗೆ ಏನು ಜಾಗ? ಯೇಸು ಇರುತ್ತಾರಾ? ಬೇರೆ ಯಾರು ಇರುತ್ತಾರೆ? ಸೈತಾನನು ಬರುತ್ತಾನೆ. ಅದೇ ಈ ವಾಕ್ಯ ಹೇಳುತ್ತದೆ. ಅದೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಆಗ ಈ ರೀತಿ ಒಬ್ಬರಿಗೊಬ್ಬರು ಸಮಾಧಾನ ಇಲ್ಲದೆ ಮಾತನಾಡದೆ ಮುಖ ತಿರುಗಿಸಿಕೊಂಡರೆ ಅಲ್ಲಿ ಯಾರು ಬಂದು ಕೂರುತ್ತಾರೆ? ಸೈತಾನನು ಬರುತ್ತಾನೆ. ಆದ್ದರಿಂದಲೇ ದೇವರು ಹೇಳಿದ್ದಾರೆ, ನೀವು ಕೋಪ ಮಾಡಿಕೊಂಡರೂ ಪಾಪ ಮಾಡಬೇಡಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಕಹಿತನ ನೀಗಿ ಹೋಗಬೇಕು. ಆ ಕೋಪ, ನಿಮ್ಮ ಜಗಳ ಎಲ್ಲ ನೀಗಿ ಹೋಗಬೇಕು. ಆ ಉರಿ ಹೋಗಬೇಕು, ಕಹಿತನ ಹೋಗಬೇಕು. ಆ ಹುರಿತನವು ಇರಲೇಬಾರದು, ಹೋಗಿ ಬಿಡಬೇಕು. ಆ ರೀತಿ ಎಲ್ಲ ಇದ್ದರೆ ಸೈತಾನನು ಬರುತ್ತಾನೆ. ಆದ್ದರಿಂದಲೇ ದೇವರು ಹೇಳಿದ್ದಾರೆ, ಸೈತಾನನಿಗೆ ಅವಕಾಶ ಕೊಡಬೇಡಿ ಎಂದು, ಕೋಪ ಇರಬಾರದು ಎಂದು. ನೋಡಿರಿ, ಕಳೆದ ದಿನಗಳಲ್ಲಿ ಒಬ್ಬ ಸಹೋದರ ತನ್ನ ತಂದೆ ತಾಯಿಯನ್ನು ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ ಕರೆದುಕೊಂಡು ಬಂದಿದ್ದರು. ಆ ತಂದೆ ತಾಯಿಗೆ ದೊಡ್ಡ ಮಕ್ಕಳು, ಮದುವೆ ಆದಂಥ ಮಕ್ಕಳು ಇದ್ದಾರೆ. ಅದರಲ್ಲಿ ಹಿರಿಮಗನು ಕರೆದುಕೊಂಡು ಬಂದಿದ್ದರು. ಅವರು ಹೇಳಿದಂಥ ಒಂದು ಕಾರ್ಯ, ನನ್ನ ತಂದೆ ತಾಯಿ ಒಂದೇ ಮನೆಯಲ್ಲಿ ಇದ್ದಾರೆ, 4 ವರ್ಷದಿಂದ ಮಾತಾಡುತ್ತಿಲ್ಲ. ಅಮ್ಮ ಸಪರೇಟಾಗಿ ಅಡುಗೆ ಮಾಡಿಕೊಳ್ಳುತ್ತಾರೆ, ತಂದೆಯಿಂದ ಆಧಾರ ಮಾಡಿಕೊಳ್ಳುತ್ತಾರೆ, ಇಲ್ಲ ಹೋಟೆಲ್ನಲ್ಲಿ ತಿಂದು ಮಲಗಿಕೊಳ್ಳುತ್ತಾರೆ. 4 ವರ್ಷಗಳಿಂದ ಮಕ್ಕಳು ಬೆಳೆದವರು, ವಿವಾಹವಾದ ಮಕ್ಕಳು, ಮೊಮ್ಮಕ್ಕಳೆಲ್ಲ ಬಂದ ಮೇಲೆ ಇವರಿಬ್ಬರಲ್ಲಿ ಮಾತುಕತೆ ಇಲ್ಲ. ಆಗ ಅವರನ್ನು ಕರೆದು ನಾವು ಅವರೊಂದಿಗೆ ಮಾತನಾಡಿದಾಗ, ಆ ತಾಯಿಯ ಬಳಿ ಮಾತನಾಡುವಾಗ ಅವರು ಹೇಳುತ್ತಾರೆ, ನಾನು ಹಾಗೆ ಇರುತ್ತೇನೆ, ನಾನು ಮಾತನಾಡದೆ ಇರುವುದೇ ಅವರಿಗೆ ದಂಡನೆ. ಯಾಕೆ ಗೊತ್ತಾ? ಅವರು ಕುಡಿದು ಬರುತ್ತಾರೆ, ಕೆಟ್ಟ ಮಾತುಗಳನ್ನು ಆಡುತ್ತಾರೆ. ನಾನು ಮಾತನಾಡದೆ ಇರುವುದೇ ಅವರಿಗೆ ನಾನು ಕೊಡುವ ದಂಡನೆ. ಅವರು ಯಾವತ್ತು ಬದಲಾಗುತ್ತಾರೋ ಆವತ್ತು ನಾನು ಮಾತಾಡುತ್ತೇನೆ ಎಂದು ಹೇಳಿದರು. ಆದರೆ 1ನೇ ಪೇತ್ರನು 3ನೇ ಅಧ್ಯಾಯ 1-2 ವಾಕ್ಯ ಏನು ಹೇಳುತ್ತದೆ? ಗಂಡನು ಒಂದು ವೇಳೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ, ರಕ್ಷಣೆ ಹೊಂದದೇ ಇರುವವರು, ಕುಡಿತಕ್ಕೆ ದಾಸರಾಗಿರುವವರು, ಇಲ್ಲ ಯಾವುದೋ ಒಂದು ಪಾಪದ ಅಭ್ಯಾಸಕ್ಕೆ ಅವರು ಗುರಿಯಾಗಿದ್ದರೂ, ಹೆಂಡತಿಯರು ನಿರ್ಮಲರಾಗಿಯೂ ಭಯಭಕ್ತಿ ಉಳ್ಳವರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ಸನ್ಮಾರ್ಗಕ್ಕೆ ಬಂದಾರು ಎಂದು ಹೇಳಲ್ಪಟ್ಟಿದೆ. ಆದರೆ ಈ ತಾಯಿ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ. ನಾನು ಮಾತನಾಡದೇ ಇರುವುದೇ ದಂಡನೆ, ಅವರು ಬದಲಾಗಲಿ, ನಾನು ಮಾತಾಡುತ್ತೇನೆ ಎಂದು ಹೇಳುತ್ತಾರೆ. ನೋಡಿರಿ, ಈ ರೀತಿಯೆಲ್ಲ ಮಾತಾಡಿಕೊಂಡು ಎಷ್ಟೋ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ, ಸಹೋದರರಲ್ಲಿ ಸಮಸ್ಯೆ. ನೋಡಿರಿ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ದ್ವೇಷವು ಜಗಳಗಳನ್ನೆಬ್ಬಿಸುತ್ತದೆ ಎಂದು ಹೇಳಲ್ಪಟ್ಟಿದೆ, ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನೋಡಿರಿ, ಈ ರೀತಿಯು 4 ವರ್ಷಗಳಿಂದ ಒಂದೇ ಮನೆಯಲ್ಲಿ ಇದ್ದು ಮಾತನಾಡದೇ ಇದ್ದರೆ ಅದು ದ್ವೇಷವಾಗುತ್ತದೆ. ಆಗ ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ. ಆ ಜಗಳ ಏನು ಮಾಡುತ್ತದೆ ಎಂದರೆ ಕಹಿತನವನ್ನು ಉಂಟು ಮಾಡುತ್ತದೆ, ವೈರಾಗ್ಯವನ್ನು ಉಂಟು ಮಾಡುತ್ತದೆ. ಆಗ ಅಲ್ಲಿ ಕಳವಳ, ಸಮಾಧಾನ ಇರುವುದಿಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ, ಪ್ರೀತಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ, ಕೆಟ್ಟ ಸಮಾಚಾರಗಳು ಬರುತ್ತವೆ. ಇದರಿಂದಲೇ ನೋಡಿರಿ, ಗಂಡನ ಇಷ್ಟ ಬಂದ ಪ್ರಕಾರ ತಪ್ಪಾದ ಸಂಬಂಧ, ಹೆಂಡತಿಗೆ ಇಷ್ಟ ಬಂದ ಪ್ರಕಾರ ತಪ್ಪಾದ ಸಂಬಂಧ, ಇಲ್ಲ ಆತ್ಮಹತ್ಯೆಗಳು, ನನ್ನ ಗಂಡ ಮಾತನಾಡುತ್ತಿಲ್ಲವಲ್ಲ ಎಂದು ತಪ್ಪಾದ ತೀರ್ಮಾನ ತೆಗೆದುಕೊಳ್ಳುವುದು, ಗಂಡ ಹೆಂಡತಿ ಇಬ್ಬರು ಆ ತೀರ್ಮಾನ ತೆಗೆದುಕೊಳ್ಳುವುದು. ನೋಡಿರಿ, ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಎಷ್ಟೋ ಕುಟುಂಬಗಳು ಈ ರೀತಿ ದೂರವಾಗಿದೆ. ಸಮಾಧಾನದ ಕೊರತೆ, ತಪ್ಪಾದ ಸಂಬಂಧಗಳು. ಈ ರೀತಿಯೆಲ್ಲ ಆಗುವುದಕ್ಕೆ ಕಾರಣ ಏನೆಂದರೆ, ಮನಸ್ತಾಪ ಬರುವಾಗ ಅದು ದ್ವೇಷವಾಗಿ, ಅದು ಕಹಿಯಾಗಿ ಬದಲಾಗುವುದು. ಈ ರೀತಿ ಕಹಿತನವಾಗಿ ಒಂದು ಬಿರುಕು ಬರುತ್ತದೆ. ಕೆಲವು ತಪ್ಪಾದ ಕಾರ್ಯಗಳನ್ನು ತೀರ್ಮಾನ ತೆಗೆದುಕೊಳ್ಳುವಂತೆ ಅದು ಬಂದು ಬಿಡುತ್ತದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಒಬ್ಬ ಗಂಡ ಹೆಂಡತಿಯ ವಿಚಾರವನ್ನು ನಾನು ಕೇಳಿದ್ದೇನೆ. ಅವರಿಬ್ಬರ ಮಧ್ಯದಲ್ಲಿ ಕೆಲವು ಸಮಸ್ಯೆಗಳ ಮೂಲಕ ಅವರಿಬ್ಬರು ಮಾತನಾಡಿಕೊಳ್ಳುವುದಿಲ್ಲ. ಆಗ ಆ ಗಂಡನು ಹೆಂಡತಿಯ ಬಳಿ ಏನಾದರೂ ಹೇಳಬೇಕೆಂದರೆ ಒಂದು ಚೀಟಿಯಲ್ಲಿ ಬರೆದು ಅಲ್ಲಿ ಟೇಬಲ್ ಮೇಲೆ ಇಡುತ್ತಿದ್ದರಂತೆ. ಇಲ್ಲ ಹೆಂಡತಿ ಏನಾದರೂ ಹೇಳಬೇಕೆಂದರೆ ಅವರು ಚೀಟಿಯಲ್ಲಿ ಬರೆದು ಅಲ್ಲಿ ಇಡುತ್ತಿದ್ದರಂತೆ. ಈ ರೀತಿ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವುದು ಯಾವುದರಲ್ಲಿ? ಚೀಟಿ ಬರೆಯುವುದರಲ್ಲಿ. ಒಂದೇ ಮನೆಯಲ್ಲಿ ಇರುತ್ತಾರೆ, ಆದರೆ ಚೀಟಿ ಬರೆದುಕೊಳ್ಳುತ್ತಾರೆ. ಒಮ್ಮೆ ಒಂದು ಬಾರಿ ಆ ಸಹೋದರ ಕೆಲಸ ಮಾಡುವ ಸ್ಥಳದಲ್ಲಿ ಮುಖ್ಯವಾದ ಮೀಟಿಂಗ್, ಆದ್ದರಿಂದ ಮುಂಜಾನೆ ಎದ್ದು ಹೊರಡಬೇಕಾದ ಒಂದು ಪರಿಸ್ಥಿತಿ.
ಈ ಸಹೋದರ ಏನು ಮಾಡಿದರು, ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಒಂದು ಚೀಟಿಯಲ್ಲಿ, ನಾನು ನಾಳೆ ಬೆಳಗ್ಗೆ 5 ಗಂಟೆಗೆಲ್ಲ ಕೆಲಸಕ್ಕೆ ಹೋಗಬೇಕು, ಆದ್ದರಿಂದ ನನ್ನನ್ನು ಎಬ್ಬಿಸಿ ಎಂದು ಚೀಟಿಯಲ್ಲಿ ಬರೆದು ಅಲ್ಲಿ ಇಟ್ಟುಬಿಟ್ಟರು. ಅದನ್ನು ಈ ಸಹೋದರಿ ನೋಡಿದಳು. ಅದನ್ನು ನೋಡಿ ಇಬ್ಬರು ಹೋಗಿ ಮಲಗಿಕೊಂಡರು. ನಂತರ ಬೆಳಗ್ಗೆ ಎದ್ದು ಆ ಸಹೋದರ ದಿಢೀರೆಂದು ನೋಡುತ್ತಾನೆ, ಸಮಯ 6 ಗಂಟೆ ಆಗಿಬಿಟ್ಟಿದೆ. ಆಗ ಇವರಿಗೆ ಭಯಂಕರ ಕೋಪ, ಟೆನ್ಷನ್. 5 ಗಂಟೆಗೆ ಎಬ್ಬಿಸು ಎಂದು ಹೇಳಿದ ಹೆಂಡತಿಯ ಬಳಿ ಹೋಗಿ ಆ ಸಹೋದರಿ ಕಿಚನ್ನಲ್ಲಿ ಇದ್ದರೆ ಭಯಂಕರವಾಗಿ ಜಗಳವಾಡುತ್ತಿದ್ದಾರೆ. ಆ ಸಹೋದರ ಜೋರಾಗಿ ಮಾತನಾಡುತ್ತಾ ಇದ್ದರು. ಆ ಸಹೋದರಿ ಅಲ್ಲಿ ಏನು ಮಾತನಾಡದೆ ವೇಗವಾಗಿ ಬಂದು ಇವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ವೇಗವಾಗಿ ಆ ಸಹೋದರನು ಬಂದು ನೋಡಿದರೆ ಅವರು ಮಲಗಿದ್ದಂಥ ಹಾಸಿಗೆಯ ಬಳಿ ಸಮಯ 5 ಎದ್ದೇಳು ಎಂದು ಬರೆದಿಟ್ಟಿದ್ದಾಳೆ. ಅವರು ಹೇಗೆ ಎದ್ದೇಳುತ್ತಾರೆ? ಆ ಸಹೋದರ ಕೂಗಾಡುತ್ತಿದ್ದಾರೆ, ಚೀಟಿಯಲ್ಲಿ ಬರೆದಿಟ್ಟರೆ ನಾನು ಹೇಗೆ ಹೇಳುವುದು, ನನ್ನನ್ನು ತಟ್ಟಿ ಎಬ್ಬಿಸಬೇಕಿತ್ತು ಎಂದು. ಆಗ ಸಹೋದರಿ ಹೇಳಿದರಂತೆ, ನೀವು ನನ್ನ ಬಳಿ ಮಾತನಾಡುವುದೇ ಇಲ್ಲ, ನಾನು ಹೇಗೆ ನಿಮ್ಮನ್ನು ತಟ್ಟಿ ಎಬ್ಬಿಸುವುದು? ನೀವು ಚೀಟಿಯಲ್ಲಿ ಬರೀತೀರಿ, ನಾನು ಚೀಟಿಯಲ್ಲಿ ಬರೆಯುತ್ತೇನೆ ಎಂದು ಹೇಳಿದಳಂತೆ. ಆಗ ಅವರು ಹೇಳಿದರಂತೆ, ಇಂದು ನನಗೆ ಒಂದು ಮುಖ್ಯವಾದ ಮೀಟಿಂಗ್, ನನ್ನ ಕೆಲಸಕ್ಕೆ ಧಕ್ಕೆ ಆಯಿತು ಎಂದು ಅವರು ಜೋರಾಗಿ ಕೂಗಾಡಿದರು. ಇವರಿಬ್ಬರಲ್ಲಿ ದೊಡ್ಡ ವಾಕ್ವಾದ ಎಲ್ಲ ಆಗಿ ದೊಡ್ಡ ಸಮಸ್ಯೆ ಆಗಿ ನಂತರ ಒಬ್ಬರಿಗೊಬ್ಬರು ಯೋಚಿಸಿದರಂತೆ, ಯಾಕೆ ನಮ್ಮ ಮಧ್ಯದಲ್ಲಿ ಈ ರೀತಿ ಆಗುತ್ತದೆ, ಮಾತಾಡುವುದಿಲ್ಲ, ಇಂದು ಒಂದಾಗೋಣ ಎಂದು ಒಬ್ಬರಿಗೊಬ್ಬರು ಕ್ಷಮಾಪಣೆಯನ್ನು ಕೇಳಿ ಒಂದಾದರಂತೆ. ನನ್ನ ಪ್ರಿಯ ದೇವರ ಮಕ್ಕಳೇ, ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ ಏನು ಹೇಳುತ್ತದೆ ಎಂದರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಇದೇ ದೇವರು ಹೇಳುವುದು. ದೇವರ ಆಲೋಚನೆ ಇದೆ. ಸಮಸ್ಯೆ ಎಲ್ಲ ಕುಟುಂಬಗಳಲ್ಲಿ ಇರುತ್ತವೆ, ಕೋಪ ಜಗಳಗಳು ಎಲ್ಲ ಕುಟುಂಬದಲ್ಲಿ ಇರುತ್ತವೆ. ಆದರೆ ಮಾತನಾಡದೇ ಇದ್ದರೆ ಆ ಸಮಸ್ಯೆಗಳು ತೀರುವುದಿಲ್ಲ. ಮನಸ್ಸು ಬಿಚ್ಚಿ ಕೂತುಕೊಂಡು ಮಾತನಾಡಬೇಕು. ಸಮಸ್ಯೆಗೆ ತೀರ್ಮಾನ ಏನು? ಇಬ್ಬರು ಕೂತು ಮಾತನಾಡಿ ನೋಡಿರಿ. ಮಾತನಾಡದೇ ಇದ್ದಂಥ ಗಂಡನು ಸಮಸ್ಯೆ ಬಂದು ಜಗಳವಾಗಿ ನಂತರ ಅವರಿಬ್ಬರು ಒಪ್ಪಿಸಿಕೊಟ್ಟು ಒಂದಾದರು. ಹೇಗೋ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸಿ ಒಬ್ಬರಿಗೊಬ್ಬರು ಸೇರಿ ಒಂದಾಗಬೇಕು. ಹಠವಾದಿತನ, ದುರಂಕಾರ, ಬಿಟ್ಟು ಕೊಡದೇ ಇರುವುದು, ತಾಳ್ಮೆ ಇಲ್ಲದ ಸ್ವಭಾವಗಳಿಗೆ ಜಾಗವೇ ಕೊಡಬೇಡಿರಿ. ನಾವು ಕರ್ತನ ಮಕ್ಕಳು. ದೇವರು ಪ್ರೀತಿಯನ್ನು, ಐಕ್ಯತೆಯನ್ನು ನಮ್ಮ ಬಳಿ ಎದುರು ನೋಡುತ್ತಾರೆ. ಅದರಿಂದ ಬಿಟ್ಟು ಕೊಡಬೇಕು. ಗಂಡ ಹೆಂಡತಿ ತಾಳ್ಮೆಯಿಂದ ಹೋಗಿ ಬಿಟ್ಟು ಕೊಡಿರಿ. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಸೈತಾನನಿಗೆ ನಿಮ್ಮ ಕುಟುಂಬದಲ್ಲಿ ಜಾಗ ಇರುವುದಿಲ್ಲ. ಜೀವವುಳ್ಳ ಕರ್ತನು, ಸಮಾಧಾನದ ದೇವರು ನಮ್ಮ ಮನೆಯೊಳಗೆ ಬರುತ್ತಾರೆ. ಅದಕ್ಕಾಗಿ ಇಂದು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಎಷ್ಟೋ ಜನರು ಇಂದು ಮಾತನಾಡದೆ ಇದ್ದೀರಿ, ವೈರಾಗ್ಯದಿಂದ, ದ್ವೇಷದಿಂದ, ಕಹಿತನದೊಂದಿಗೆ. ಆ ಸಹೋದರಿ ಹೇಳಿದರಲ್ಲವ, ನಾನು ಮಾತನಾಡದೆ ಇರುವುದೇ ಇವರಿಗೆ ದಂಡನೆ ಎಂದು. ಇಂದು ಎಷ್ಟು ಜನರು ಆ ರೀತಿ ಇದ್ದಾರೆ. ದೇವರು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಮಾತನಾಡದೆ ಇದ್ದೀರಾ? ಒಬ್ಬರಿಗೊಬ್ಬರು ಮುಖ ತಿರುಗಿಸಿಕೊಂಡು ಹೋಗುತ್ತೀರಾ? ದೇವರು ಇಂದು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಸಹೋದರ ಸಹೋದರಿ, ಇಂದು ನೀವು ಒಪ್ಪಿಸಿಕೊಡಿರಿ. ಒಂದು ವೇಳೆ ಮಕ್ಕಳು, ಕುಟುಂಬದ ಸಂಬಂಧಿಕರು, ನೀವು ನೋಡುತ್ತಿರುವ ಯಾರಾಗಿದ್ದರೋ ಇಂದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೀರಾ? ನನ್ನನ್ನು ಒಪ್ಪಿಸುತ್ತೇನಪ್ಪ, ನಮ್ಮೊಳಗೆ ಒಂದು ಸಮಾಧಾನ ಬರಲಿ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ಎಂದು ಪ್ರಾರ್ಥಿಸುವಾಗ ಸಮಾಧಾನ ಬರುತ್ತದೆ. ಸೈತಾನನ ಕ್ರಿಯೆಗಳು ನಾಶವಾಗುತ್ತದೆ, ಸಮಾಧಾನ ಬರುತ್ತದೆ. ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕದ ತಂದೆಯೇ, ಈ ವಾಕ್ಯದ ಮೂಲಕ ನಿಮ್ಮ ಜನರೊಂದಿಗೆ ಮಾತನಾಡಿದ್ದೀರಿ. ನಾವು ನಂಬುತ್ತೇವೆ. ಸಮಸ್ಯೆಗಳು, ಕುಟುಂಬದಲ್ಲಿ ದ್ವೇಷ, ಸಮಸ್ಯೆಗಳ ನಿಮಿತ್ತ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳದೆ, ವರುಷಗಳಿಂದ, ತಿಂಗಳುಗಳಿಂದ ಮಾತನಾಡದೆ ಹಠದಿಂದ ಇರುವ ಒಬ್ಬೊಬ್ಬ ಸಹೋದರನನ್ನು, ಒಬ್ಬೊಬ್ಬ ಸಹೋದರಿಯನ್ನು, ಮಕ್ಕಳನ್ನು, ಕುಟುಂಬದ ಸಂಬಂಧಿಕರನ್ನು ದೇವರೇ ನೀವು ಅವರನ್ನು ಸಂಧಿಸಿರಿ. ಅವರೊಂದಿಗೆ ಮಾತನಾಡಿ ಅಪ್ಪ. ಇಂದು ಆ ಸಮಸ್ಯೆಗಳನ್ನು ಅಂತ್ಯ ಮಾಡಿರಿ. ಒಬ್ಬರಿಗೊಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿ ಕಾರ್ಯಗಳನ್ನು ಸರಿ ಮಾಡುವುದಕ್ಕೆ ದೇವರೇ ನೀವು ಸಹಾಯ ಮಾಡಿ. ಹಗೆತನದೊಂದಿಗೆ, ಒಬ್ಬರಿಗೊಬ್ಬರು ಕೋಪದಿಂದ, ದ್ವೇಷದಿಂದ, ಒಬ್ಬರಿಗೊಬ್ಬರು ಮಾತನಾಡದಂತೆ ಇರುವ ಸಕಲ ದುಷ್ಟ ಸೈತಾನನ ಕ್ರಿಯೆಗಳು ಸರ್ವಶಕ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಹಿಂದೆ ನಾಶವಾಗಿ ಹೋಗಲಿ. ಕರ್ತನೆ, ನಿಮ್ಮ ಆತ್ಮ ಇಳಿಯಲಿ. ಸಮಾಧಾನದ ಕಾರಣನು ನೀವು ಒಂದೊಂದು ಕುಟುಂಬಗಳಲ್ಲಿ ಇಳಿಯಿರಿ. ಬಿಡುಗಡೆಯನ್ನು ಕೊಡಿಯಪ್ಪ. ಸಮಾಧಾನವನ್ನು ಉಂಟು ಮಾಡಿರಿ. ಮಾತನಾಡದೆ ಇರುವಂಥವರ ಮಧ್ಯದಲ್ಲಿ ಸಮಾಧಾನ ಉಂಟಾಗಿ ಚೆನ್ನಾಗಿ ಮಾತನಾಡಿ ದೇವರ ಮಕ್ಕಳಾಗಿ ಬಾಳುವಂತೆ ಕರ್ತನೆ ನೀವು ಅವರಿಗೆ ಕೃಪೆ ಮಾಡಿರಿ. ನಿಮ್ಮಿಂದ ಸಾಧ್ಯಪ್ಪ, ನೀವು ಮಾಡಿರಿ, ನೀವು ಕ್ರಿಯೆ ಮಾಡಿರಿ. ಬದಲಾವಣೆಯನ್ನು ಕೊಡಿರಿ. ಕುಟುಂಬಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡಿರಿ. ಎತ್ತವರ ಮಕ್ಕಳ ಮಧ್ಯೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಬರಲಿ. ಕರ್ತನೆ, ನೀವು ಆ ರೀತಿ ಮಾಡುವುದಕ್ಕಾಗಿ ಒಂದನೇ ಎಲ್ಲ ಸೈತಾನನ ಕ್ರಿಯೆಗಳು ನಾಶವಾಗಲಿ. ಕುಟುಂಬಗಳಲ್ಲಿ ಸಮಾಧಾನವನ್ನು, ಸಂತೋಷವನ್ನು ನೀವು ಕೊಟ್ಟು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ.
ಸಿಹಿಯಾದ ಕುಟುಂಬಗಳಾಗಿ ಒಂದೊಂದು ಮನೆಗಳನ್ನು ನೀವು ಬದಲಾಯಿಸಿರಿ. ನೀವು ಆ ರೀತಿ ಮಾಡುವುದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಏನು ವೀಕ್ಷಕರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನ, ಆಶೀರ್ವಾದಗಳನ್ನ ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಲು ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥೋಣ ಮನಿ ಕಾರ್ಯಕ್ರಮ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.